ಅವಳು ಯಾವತ್ತೂ ನನ್ನನ್ನು ಏನನ್ನು ಕೇಳಲೇ ಇಲ್ಲ. ಮಲ್ಲಿಗೆ ಬೇಕು ಅಂದಿಲ್ಲ, ಬಂಗಾರ ಕೊಡಿಸು ಅಂತ ಕೇಳಿಲ್ಲ, ಸಿಹಿ ತಿನ್ನಿಸು ಅಂತ ಗೋಗರ್ದಿಲ್ಲ, ಸೀರೆ ಕೊಡಿಸು ಅಂತ ಕಾಡಿಲ್ಲ, ಊಟ ತಿಂಡಿ ಚಾಟ್ಸು ಏನನ್ನು ಬಯಸಿಲ್ಲ ಅವಳು. ಬದಲಿಗೆ ನನ್ನ ಪಾಡಿಗಿರೋಗ್ಬಿಟ್ಲು. ನಾ ಬದಲಾಗಿ ಅವಳನ್ನು ಪ್ರೀತಿಸೋದು ಸುತಾರಾಮ್ ಅವಳಿಗೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ನಾ ಏನಂದ್ರೂ ಓಕೆ, ನಾ ಹೆಂಗಂದ್ರೂ ಓಕೆ, ನಾ ಎಲ್ಲಿಗೆ ಹೊರಟು ನಿಂತರೂ ಎಲ್ಲಿಗೋ ಅಂತ ಕೇಳದೆಯೇ ಜೊತೆಗೆ ಹೊರಟು ನಿಲ್ಲೋ ಆಕೆ ನನಗೆ ಇಷ್ಟವಾಗದಿದ್ರೆ ಹೇಗೆ ಹೇಳಿ? ಹೇ ಹುಡುಗ, ನೀ ಅಂದರೆ ನನಗೆ ಇಷ್ಟ ಕಣೋ, ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ ಆಯಿತಾ? ಅಷ್ಟೇ ಅವಳು ನನಗೆ ಸಜೆಸ್ಟ್ ಮಾಡ್ತಿದ್ದಿದ್ದು. ಹಳದಿ ಬಣ್ಣ ನಿನಗೆ ಸೂಟ್ ಆಗುತ್ತೆ ಅಂತ ಕಳೆದ ಬರ್ತ್ಡೇಗೆ ಮಸ್ಟರ್ಡ್ ಯೆಲ್ಲೋ ಶರ್ಟನ್ನು ಗಿಫ್ಟ್ ಮಾಡಿದ್ಲು, ಬ್ಲ್ಯಾಕ್ ಟಿಸಾಯ್ಟ್ ವಾಚ್ ಜೊತೆಗೆ. ಹೇಳಿ, ಹೇಗೆ ಇಷ್ಟಪಡದೇ ಇರಲಿ ಈ ನನ್ನ ಹುಡುಗಿಯನ್ನು? ಆಕೆಯು ನನ್ನ ಹಾಗೆ ಸ್ವಲ್ಪ ತರಲೆ, ತುಂಬ ಸೆನ್ಸಿಟಿವ್, ಜೋರಾಗಿ ಅಂದರೆ ಅಳೋಗಿರಾಗಿ. ಪಾಪ ನನ್ನವಳು. ನನಗೋಸ್ಕರ ಅಂತಲೇ ಆ ಭಗವಂತ ಪುರ್ಸೊತ್ತಲ್ಲಿ ರೆಡಿ ಮಾಡಿ ಕಳುಹಿಸಿದ ಏಕೈಕ ಪೀಸು ಈ ನನ್ನ ಕೂಸು. ಬಣ್ಣ ಬಣ್ಣದ ಕನಸನ್ನು ಕಾಣ್ತಾಳೆ. ಕಾಣೋ ಪ್ರತಿ ಕನಸಲ್ಲೂ ನೀನೇ ಜೊತೆ ಬೇಕು ಅಂತಾಳೆ. ಹಾಡಾಗ್ತಾಳೆ, ನಾ ಬರೆದ ಸಾಲಿಗೆ ಆಗಾಗ ದನಿ ಆಗ್ತಾಳೆ, ಹಿತವಾದ ಮಳೆ ಆಗ್ತಾಳೆ, ನನ್ನನ್ನು ನೆನೆಸಿ ಪ್ರೀತಿಯಲ್ಲಿ ತೊಯ್ಯಿಸಿ ತಬ್ಬಿ ಇಬ್ಬನಿ ಆಗ್ತಾಳೆ. ನಡುಗುವ ಚಳಿಗೆ ಬೆಚ್ಚಗಿನ ಪ್ರೀತಿಯ ಆಸರಿ ಆಗ್ತಾಳೆ. ನಾ ನೊಂದರೆ ಸಂತೈಸೋ ಅಮ್ಮನಾಗ್ತಾಳೆ, ಕೆಲವೊಮ್ಮೆ ಕಾಡಿಸೋ ಗುಮ್ಮನಾಗ್ತಾಳೆ. ಹೇಳಿ, ಹೇಗೆ ಇಷ್ಟಪಡದೇ ಇರಲಿ ಈ ನನ್ನ ಹುಡುಗಿಯನ್ನು?